अस्थिरं जीवितं लोके अस्थिरं धनयौवनम् अस्थिराः पुत्रदाराश्च ಧರ್ಮಕೀರ್ತಿದ್ವಯಂ ಸ್ಥಿರಂ. ನ ಸ್ಥಿರಂ ಅಸ್ಥಿರಂ. ಯಾವುದು ಸ್ಥಿರವಾಗಿರುವುದಿಲ್ಲವೋ ಅದೇ ಅಸ್ಥಿರ. ಅಸ್ಥಿರಂ ಜೀವಿತಂ ಲೋಕೆ. ಈ ಜೀವನದಲ್ಲಿ ಬದುಕಿರುವುದು, ಜೀವಿಸಿರುವುದು ಅಸ್ಥಿರ. ಜನನ ಉಚಿತ, ಮರಣ ಖಚಿತ ಎಂಬಂತೆ ಹುಟ್ಟು ಸಾವುಗಳ ಮಧ್ಯೆ 3 ದಿನದ ಸಂತೆನ ಮಾಡ್ತೇವೆ. ಹುಟ್ಟೋದು, ಇರೋದು, ಸಾಯೋದು. ಈ 3 ದಿನಗಳ ಸಂತೆ ಅಸ್ಥಿರ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ ಅಂತ ಹೇಳ್ತಾರೆ ಜನಪದ ಕವಿಗಳು. ಹಾಗಾದ್ರೆ ಈ ಒಂದು ಜೀವನ ಅಸ್ಥಿರ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ. ನಮ್ಮಲ್ಲಿರುವಂತಹ ಧನ, ನಮ್ಮಲ್ಲಿರುವಂತಹ ಯೌವನ ಎರಡೂ ಕೂಡ ಅಸ್ಥಿರವೇ. ಇಂದು ಧನ ಬರಬಹುದು, ನಾಳೆ ಹೋಗಬಹುದು. ಯೌವನ ಅಂತೂ ಒಂದು 25 ವರ್ಷ ಇರುತ್ತೆ, ನಂತರ ಅದು ಕೂಡ ವೃದ್ಧಾಪ್ಯದ ಕಡೆಗೆ ತಿರುಗುತ್ತೆ. ಅಸ್ಥಿರಂ ಪುತ್ರದಾರಾಶ್ಚ. ಪುತ್ರ ಮತ್ತು ಹೆಂಡತಿ, ದಾರ ಅಂತ ಹೇಳಿದ್ರೆ ಹೆಂಡತಿ, ಮಕ್ಕಳು ಹೆಂಡತಿಯರು ಕೂಡ ಅಸ್ಥಿರ. ಇದಕ್ಕೊಂದು ಕಥೆ ಇದೆ. ಒಂದೂರಿನಲ್ಲಿ ಒಬ್ಬ ಯುವಕ ಇರ್ತಾನೆ. ಅವರಿಗೆ ಆ ಯುವಕನಿಗೆ ಒಬ್ಬ ಹೆಂಡತಿ, 2 ಮಕ್ಕಳು. ಆದ್ರೆ ಆ ಯುವಕನಿಗೆ ಒಮ್ಮೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗತ್ತೆ. ಆ ಯುವಕ ಇನ್ನೇನು ಮರಣವನ್ನ ಅಪ್ತೀನಿ ಅಂತ ತಿಳ್ಕೊಂಡು ಮೊದಲ ಪತ್ನಿ ಹತ್ರ ಕೇಳ್ತಾನೆ, ನಾನು ಇನ್ನೇನು ಸಾವನ್ನಪ್ತೇನೆ, ನನ್ನ ಜೊತೆ ನೀನ್ ಬರ್ತೀಯಾ ಅಂತ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನನ್ನ ಜೀವನ ಸಾಕಷ್ಟಿದೆ, ಅದನ್ನ ಬಿಟ್ಟು ನಿನ್ ಜೊತೆ ಬರಲ್ಲ ಅಂತ ಕೇಳ್ತಾನೆ. ಇನ್ನು ಮಕ್ಕಳನ್ನ ಕೇಳ್ತಾನೆ, ಅವರು ಹಾಗೆ ಉತ್ತರ ಕೊಡ್ತಾರೆ. ಆಗ ತಿಳಿಯುತ್ತೆ ಆ ಯುವಕನ್ಗೆ ಪುತ್ರದಾರಾಶ್ಚ ಅಸ್ಥಿರಾಹ ಅಂತ. ಆಗ ನಂತರ ಅವನು ದೇವರದ ಕಡೆ ವಾಲ್ತಾನೆ. ಇನ್ನು ರತ್ನಾಕರನ ಕಥೆಯನ್ನ ನಾವು ಕಾಣಬಹುದು. ಕಳ್ಳನಾಗಿದ್ದ ಆತ ನಾರದ ಋಷಿಗಳ ಮಾರ್ಗದರ್ಶನದಿಂದ ಮಕ್ಕಳು ಹೆಂಡತಿಯರನ್ನ ಕೇಳ್ಕೊಂಡು, ನನ್ನ ಪಾಪ ಕಾರ್ಯಕ್ಕೆ ನೀನು ಭಾಗಿಯಾಗ್ತೀಯಾ ಅಂತ ಕೇಳಿದಾಗ ಹೆಂಡತಿ ಮಕ್ಕಳು ನಿರಾಕರಿಸ್ತಾರೆ. ಇದನ್ನ ಕೇಳಿ ದುಃಖಿತನಾದಂತ ರತ್ನಾಕರ ತಪಸ್ಸನ್ನ ಆಚರಿಸಿ ವಾಲ್ಮೀಕಿ ಎಂದು ಪ್ರಸಿದ್ಧರಾಗ್ತಾರೆ. ಹೀಗಿರ್ಬೇಕಾದ್ರೆ ನಮ್ಗೆ ತಿಳಿಯೋದೇನಂತ ಹೇಳಿದ್ರೆ, ಪುತ್ರಾಶ್ಚ ದಾರಾಶ್ಚ ಅಸ್ಥಿರಾಹ. ಪುತ್ರರು ಹೆಂಡತಿಯರು ಅಸ್ಥಿರ. ಈ ಜೀವನ ಎಂಬ 3 ಅಕ್ಷರವೇ ಅಸ್ಥಿರ. ಹಾಗಾದ್ರೆ ಸ್ಥಿರವಾದದ್ದು ಯಾವುದು ಅಂತ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಸುಭಾಷಿತವೇ ಉತ್ತರ ಕೊಡ್ತಾ ಇದೆ. ಏನಂತ ಹೇಳಿದ್ರೆ, ಧರ್ಮ ಮತ್ತೆ ಕೀರ್ತಿ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ. ಧರ್ಮವನ್ನ ಯಾರು ರಕ್ಷಿಸ್ತಾರೋ ಅವರನ್ನ ಧರ್ಮ ರಕ್ಷಿಸುತ್ತೆ. ಹಾಗೆ ಕೀರ್ತಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಹೀಗೆ ಅನೇಕ ಉಕ್ತಿಗಳನ್ನ ಕಾಣಬಹುದು. ಕೀರ್ತಿ ಮತ್ತೆ ಧರ್ಮ ಮಾತ್ರ ಸ್ಥಿರವಾಗಿರುತ್ತೆ. ಇನ್ನೊಂದು ಶ್ಲೋಕವನ್ನ ಕಾಣಬಹುದು. ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಯ ಸುಬದ್ಧ ಮೂಲ ನಿಪತಂತಿ ಪಾದಪಾಹ ಜಲಂ ಜಲಸ್ಥಾನ ಗತಂಚ ಶುಷ್ಯತಿ ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ. ಮರಳಿ ಮಣ್ಣಿಗೆ ಎಂಬ ಕಲ್ಪನೆಯನ್ನ ಇಟ್ಟುಕೊಂಡು ಎಷ್ಟೇ ದೊಡ್ಡದಾಗಿ ಬೆಳೆದ್ರು ಆ ದೇಹ ಮಣ್ಣಿಗೆ ಸೇರಬೇಕು ಎಂಬ ಕಲ್ಪನೆಯನ್ನು ಇಟ್ಟುಕೊಂಡು ಬಾಳುತ್ತಿರುವ ನಾವು ಮೊದಲು ಯಾವುದು ಸ್ಥಿರವಾಗಿದೆ ಅಂತ ನಾವು ನೋಡ್ಕೋಬೇಕು. ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಯ. ಕಾಲ ಕಳೆದಂತೆ ನಾವು ಪಡೆದಂತ ಪದವಿಗಳೆಲ್ಲವೂ ನಾಶ ಆಗತ್ತೆ.
ಈಗ ನಾವು 10ನೇ ತರಗತಿಯನ್ನ ಓದ್ತೇವೆ, ರ್ಯಾಂಕ್ ಅನ್ನ ಪಡಿತೇವೆ, ಸೆಕೆಂಡ್ PUC ಯನ್ನ ಓದ್ತೇವೆ, ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸ್ತೇವೆ, ಕೆಲಸವನ್ನ ತಗೋತೇವೆ. ಆ ಒಂದು ಶಿಕ್ಷಣದಿಂದ ವೃದ್ಧಾಪ್ಯದಲ್ಲಿ ಆ ಯಾವ ಶಿಕ್ಷಣ ಕೂಡ ಬರೋದಿಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ಶಿಕ್ಷಾ ಕ್ಷಯಂಗಚ್ಚತಿ ಕಾಲ ಪರ್ಯಯ ಎಂದೇ ಆಗುತ್ತೆ. ಕಾಲ ಕಳೆದಂತೆ ಶಿಕ್ಷೆಯು ನಾಶ ಆಗುತ್ತೆ. ಸುಬದ್ಧ ಮೂಲಾಹ ನಿಪದಂತಿ ಪಾದಪಾಹ. ಪಾದಪಾಹ ಅಂತ ಹೇಳಿದ್ರೆ ವೃಕ್ಷಗಳು ಎಷ್ಟೇ ಆಳವಾಗಿ ಬೇರನ್ನ ಬಿಟ್ಟಿದ್ರು ಕೂಡ ಪಾದಪಗಳು ಅಂದ್ರೆ ಮರಗಳು ಒಂದಲ್ಲ ಒಂದು ದಿನ ಬಿದ್ದೋಗ್ಲೇಬೇಕು. ಜಲಂಜಲಸ್ಥಾನ ಗತಂಚ ಶುಷ್ಯತಿ. ಹರಿತಿರುವ ನೀರು, ಸಮೃದ್ಧವಾಗಿ ಹರಿತಿರುವ ನೀರು ಒಮ್ಮೆ ಬಿಸಿಲಿಗೆ ಬೇಗೆಗೆ ಅದು ಒಣಗಿ ಹೋಗಲೇಬೇಕು. ಹುತಂಚ ದತ್ತಂಚ ತಥೈವ ತಿಷ್ಠತಿ. ದಾನ ಮಾಡಿದ್ದು ಹಾಗೆ ಹೋಮ ಮಾಡಿದ್ದು ಮಾತ್ರ ಹಾಗೆ ನಿಲ್ಲತ್ತೆ. ಅದೇ ಈ ಒಂದು ಶ್ಲೋಕ ಹೇಳೋದು ಶಿಕ್ಷಾ ಕ್ಷಯಂಗಚ್ಚತಿ ಕಾಲ ಪರ್ಯಯ ಸುಬದ್ಧ ಮೂಲ ನಿಪದಂತಿ ಪಾದಪಾಹ ಜಲಂಜಲ ಸ್ಥಾನ ಗತಂಚ ಶುಷ್ಯತಿ ಹುತಂಚ ದತ್ತಂಚ ತಥೈವ ತಿಷ್ಠತಿ ಅಂತ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರದಾರಾಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಈ ಎರಡೂ ಶ್ಲೋಕದ ತಾತ್ಪರ್ಯ ಒಂದೇ ಆದ್ರೂ ಕೂಡ ನಮಗೆ ಹೇಳುತ್ತಿರುವ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ಈ ಜೀವನಕ್ಕೆ ಜೀವನ ಎಂಬ 3 ಅಕ್ಷರ. ಜಿ ಅಂತ ಹೇಳಿದ್ರೆ ಹುಟ್ಟೋದು, ವ ಅಂತ ಹೇಳಿದ್ರೆ ಬದುಕೋದು, ನ ಅಂತ ಹೇಳಿದ್ರೆ ಸಾಯೋದು. ನಾವು ಬಾಡಿಗೆ ಮನೆಯಲ್ಲಿದ್ದೇವೆ. ಈ ಭೂಮಿ ಮೇಲೆ ನಮ್ಮದು ಸ್ವಂತ ಮನೆ ಇರಬಹುದು, ಆದರೆ ಭೂಮಿ ಎಂಬುದೇ ಬಾಡಿಗೆ ಮನೆ. ಆ ಬಾಡಿಗೆ ಮನೆಯಲ್ಲಿರುವಂತ ನಾವು ಪ್ರತಿ ದಿನ ಅಥವಾ ಪ್ರತಿ ತಿಂಗಳು ಇಷ್ಟು ಅಂತ ಕೊಡ್ಬೇಕು. ಏನನ್ನ ಕೊಡೋದು? ದುಡ್ಡನ್ನ ಕೊಡೋದು, ಅದು ಅಸ್ಥಿರ. ಮಕ್ಕಳನ್ನ ಕೊಡೋದ ಅಸ್ಥಿರ. ಮತ್ತೇನನ್ನ ಕೊಡೋದು ನಾವು? ಅದಕ್ಕೆ ಹುತಂಚ ದತ್ತಂಚ, ಹೋಮ ಮಾಡಬೇಕು, ಇದೇ ನಾವು ಕೊಡೋದು. ಹಾಗೆ ದತ್ತಂ ದಾನ, ದೇಶ ಸೇವೆಯೇ ಈಶ ಸೇವೆ, ಜನರ ಸೇವೆಯೇ ಜನಾರ್ದನ ಸೇವೆ ಎಂಬಂತೆ ದಾನವನ್ನ ಮಾಡಬೇಕು. ನಿಷ್ಕಲ್ಮಶ ಹೃದಯದಿಂದ ದಾನ ಮಾಡಬೇಕು. ಕೀರ್ತಿ ಹಾಗೆ ಧರ್ಮ, ಈ ಇಷ್ಟು ಕೂಡ ನಮ್ಮ ಜೀವನ ಮುಗಿದ್ರೂ ಕೂಡ ನಮ್ಮನ್ನ ಶಾಶ್ವತವಾಗಿ ನೆಲೆಯೂರುವಂತೆ ಮಾಡುವ ಅಂಶಗಳು ಈ 4 ಅಂಶಗಳು. ಒಂದೂರಿನಲ್ಲಿ ಆಂಚಲ್ ಅಂತ ಒಬ್ಳು ಹುಡುಗಿ, ಅವಳು ಹುಟ್ಟಿದ್ದೇ ಕಡು ಬಡತನ ಅಲ್ಲ, ಕಡು ಬಡತನ. ಅಪ್ಪ ಆಟೋ ಮಾಲೀಕ, ಆಟೋನ ಓಡಿಸ್ತಾ ಇರ್ತಾರೆ. ಆದ್ರೆ ಅದು ನಷ್ಟ ಆಗತ್ತೆ, ಎಲ್ಲರನ್ನ ಕಳ್ಕೊಳ್ತಾಳೆ. ಆದ್ರೆ ಕ್ಯಾನ್ಸರ್ ಮಾತ್ರ ಬಳುವಳಿಯಾಗಿ ಬರುತ್ತೆ. ಅದಕ್ಕೆ ಅವಳು ಇನ್ನೇನು ಸ್ವಲ್ಪ ದಿನಗಳ ನಂತರ ಸಾಯ್ತೀನಿ ಅಂತ ಗೊತ್ತಿದ್ರು ಕೂಡ ಈ ಒಂದು ಜೀವನ ವ್ಯರ್ಥ ಆಗ್ಬಾರ್ದು, ಜೀವನ ಹೋದ್ಮೇಲೂ ನನ್ನ ಹೆಸರು ಇರಬೇಕು ಅಂತ ಹೇಳಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಬಡ ಮಕ್ಕಳಿಗೆ ಅವಳು ತನ್ನ ಪ್ರೀತಿಯನ್ನ ಹಂಚುತ್ತಾಳೆ. ಆ ಪ್ರೀತಿಯೇ ದಾನ ಆಗುತ್ತೆ. ದಾನ ಅಂತ ಹೇಳಿದ್ರೆ ಹಣವನ್ನ ಕೊಡೋದಲ್ಲ, ಆಸ್ತಿ ಅಂತಸ್ತನ್ನ ಕೊಡೋದಲ್ಲ, ಮಮತೆ ಪ್ರೀತಿಯನ್ನ ಹಂಚೋದು. ಒಮ್ಮೆ ಕರ್ಣನ ಹತ್ತಿರ ಇಂದ್ರ ಬರ್ತಾನೆ. ಇಂದ್ರನಿಗೆ ಒಂದು ಆಸೆ ಇರುತ್ತೆ, ನನ್ನ ಮಗನಾದಂತ ಅರ್ಜುನನನ್ನ ಗೆಲ್ಲಿಸಬೇಕು ಅಂತ. ಹಾಗಾದ್ರೆ ಹೇಗೆ ಗೆಲ್ಲಿಸೋದು? ಕರ್ಣ ಅತಿರಥ ಮಹಾರಥ, ಅವನನ್ನ ಸೋಲಿಸಲು ಈ ಒಂದು ವಿಶ್ವದಲ್ಲಿ ಯಾರು ಇಲ್ಲ ಅಂತ ಇಂದ್ರನಿಗೆ ತಿಳಿದಿರುತ್ತೆ. ಅವನು ಬ್ರಾಹ್ಮಣ ವೇಷಧಾರಿಯಾಗಿ ಬರ್ತಾನೆ. ಬ್ರಾಹ್ಮಣ ವೇಷಧಾರಿಯಾಗಿ ಬಂದಂತಹ ಇಂದ್ರನು ಮೊದಲು ಯಾಚಕನಾಗಿ ಕರ್ಣನ ಹತ್ರ ಹೋಗ್ತಾನೆ.
ಕರ್ಣ ದಾನಶೂರ ಕರ್ಣ ಎಂದೇ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ಅವನು ಮೊದಲು ಗೋಗಳನ್ನ ದಾನ ಮಾಡ್ತೀನಿ ಅಂತ ಹೇಳ್ತಾನೆ, ಅಶ್ವಗಳನ್ನ, ಗಜಗಳನ್ನ, ಭೂಮಿಯನ್ನ ಎಲ್ಲವನ್ನ ದಾನ ಮಾಡ್ತೇನೆ ಅಂತಾನೆ. ಆದರೆ ಇಂದ್ರ ಯಾವುದಕ್ಕೂ ಕೂಡ ಒಪ್ಪಲ್ಲ. ಕೊನೆಗೆ ಕರ್ಣ ಕವಚ ಕುಂಡಲಗಳನ್ನೇ ದಾನ ಮಾಡ್ತಾನೆ. ಆ ದಾನದಿಂದ ಇಂದು ಕೂಡ ನಮ್ಮಲ್ಲಿಗೆ ಅಂದ್ರೆ ನಾವೆಲ್ಲರೂ ದಾನಶೂರ ಕರ್ಣ ಎಂದು ನೆನಪಿಟ್ಕೊಂಡಿದ್ದೇವೆ. ಇನ್ನು ಯಜ್ಞ ಯಾಗಾದಿಗಳನ್ನ ಮಾಡಿರಬಹುದು, ಅನೇಕ ವಿಷಯಗಳನ್ನ ನಾವು ನೆನ್ಪಿಡ್ಕೊಳ್ತಾ ಬಂದಿದ್ದೇವೆ. ಇನ್ನು ಕೀರ್ತಿ, ಕೆಲವರು ಮರಣವನ್ನಪ್ಪಿ ಅನೇಕ ವರ್ಷಗಳಾಗಿರುತ್ತೆ, ಆದ್ರೂ ಕೂಡ ಅವರ ಹೆಸರು ಅಚ್ಚಳಿಯದಂತೆ ಕೂತಿರುತ್ತೆ. ಈಗ ನಮ್ಮಲ್ಲೇ ಪುನೀತ್ ರಾಜ್ಕುಮಾರನ್ನ ಕಾಣಬಹುದು. ಅವರು 48 ವರ್ಷಕ್ಕೆ ಇಹಲೋಕವನ್ನ ತ್ಯಾಗ ಮಾಡಿದ್ರು. ಆದ್ರೂ ಕೂಡ ಅವರು ಮಾಡಿದಂತಹ ಸಾಧನೆಯಾಗಿರಬಹುದು, ಅವರು ಈ ಲೋಕಕ್ಕೆ ಕೊಡುಗೆ ನೀಡಿದಂತ ಅನಾಥಾಶ್ರಮಗಳಾಗಿರಬಹುದು, ಈ ಎಲ್ಲದರಿಂದ ಪುನೀತ್ ರಾಜ್ಕುಮಾರ್ ಅವರು ನಮ್ಮಲ್ಲಿ ಸ್ಥಿರವಾಗಿ ಉಳಿದಿದ್ದಾರೆ. ಆ ರೀತಿಯಾದಂತಹ ಕೆಲಸಗಳನ್ನ ಮಾಡಬೇಕು. ಇನ್ನು ಶಂಕರಾಚಾರ್ಯರಿರ್ಬಹುದು, ವಿವೇಕಾನಂದರಿರ್ಬಹುದು, ಅನೇಕರು ಅವರಿಗೆ ತಿಳಿದಿತ್ತು ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಎಂಬ ಸೂತ್ರ. ಹೇಗೆ ಗಣಿತದ ಸೂತ್ರವನ್ನ ನಾವು ಸತತ ಪ್ರಯತ್ನದಿಂದ ಅಭ್ಯಾಸ ಮಾಡಿ ಕರಗತವನ್ನ ಮಾಡ್ಕೋಬಹುದು, ಹಾಗೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರದಾರಾಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಎಂಬಂತಹ ಸೂತ್ರವನ್ನ ನಾವು ಕರಗತ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಮೊದಲು ನಾವು ಒಂದೊಂದನ್ನೇ ಮೋಹವನ್ನ ಬಿಡಬೇಕು. ಯಾವುದೂ ಕೂಡ ಸ್ಥಿರವಲ್ಲ ಎಂದು ತಿಳಿದ ಮೇಲೆ ಅದು ಕಳೆದೋಯ್ತು, ಇದು ಕಳೆದೋಯ್ತು, ಇವ್ರು ಮಾತಾಡಿಸ್ಲಿಲ್ಲ, ಅವ್ರು ಮಾತಾಡಿಸ್ಲಿಲ್ಲ ಅಂತ ಕೊರ್ಗಿ ಜಗಳವನ್ನ ಉಂಟು ಮಾಡಿಕೊಂಡು ಮನೆಯ ಶಾಂತಿಯನ್ನ ಕೆಡಿಸುವುದಕ್ಕಿಂತ ಮನೆಯಲ್ಲಿ ಒಂದು ಸಮಾನವಾದಂತಹ ಶಾಂತಿಯೇ ಇಲ್ಲದೆ ಹೋದ್ರೆ 3 ದಿವಸದ ಸಂತೆಯನ್ನ ನಾವು ಹೇಗೆ ಮುಗಿಸೋದು? ಯಾರು ಕೂಡ ಅಸ್ಥಿರ ಅಂತ, ಎಲ್ಲರೂ ಕೂಡ ಅಸ್ಥಿರ ಅಂತ ಗೊತ್ತು, ಆದ್ರೆ ಅಲ್ಪ ಬುದ್ಧಿಗಳಾದಂತಹ ನಾವು ಅದನ್ನ ಕರಗತ ಮಾಡ್ಕೋತಾ ಇಲ್ಲ. ಅದನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ನಮ್ಗೆ ಅದರ ಸೂತ್ರ ಕರಗತ ಆಗಿರ್ಬೇಕು. ಹೇಗೆ ಗಣಿತದ ಸೂತ್ರ ಅರ್ಧ ಬರುತ್ತೆ ಅರ್ಧ ಬರಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಪರೀಕ್ಷೆಯ ಸಮಯದಲ್ಲಿ ಅದು ಕೈ ಕೊಡುತ್ತೆ. ಜೀವನ ಎಂಬುದು ಪರೀಕ್ಷೆ. ದೇವರು ನಮ್ಗೆ ಬದುಕನ್ನ ಪರೀಕ್ಷೆ ಪತ್ರವಾಗಿ ಕೊಟ್ಟಿದ್ದಾರೆ. ಅದನ್ನ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ನಾವು ಬರೆಯುವಂತ ಉತ್ತರ. ಹೇಗೆ ಉತ್ತರವನ್ನ ತುಂಬಬೇಕು ಅಂತ ನಮ್ಮ ಚಾಣಕ್ಯತನದಿಂದ ಬರುತ್ತೆ. ಒಂದು ಪೂರ್ಣವಾಗಿ ಒಂದನ್ನ ನಂಬಬೇಕು, ಇಲ್ಲ ಅಂದ್ರೆ ನಂಬಲೇಬಾರದು. ಯಾವಾಗ ಅರ್ಧ ಹೊಸ್ತಿಲು ಆ ಕಡೆ, ಅರ್ಧ ಕಾಲು ಹೊಸ್ತಿಲ ಆ ಕಡೆ, ಅರ್ಧ ಕಾಲು ಹೊಸ್ತಿಲ ಒಳಗೆ ಇಟ್ಟಾಗ ನಮ್ಗೆ ಹಿರಣ್ಯಕಶಿಪುನ ತರ ಆಗತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಜೀವನವು ಅಸ್ಥಿರ ಎಂಬ ಒಂದು ಸೂತ್ರವನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಬಾಳ್ಬೇಕು. ಪ್ರೀತಿಯನ್ನ ಹಂಚಬೇಕು. ಪ್ರೀತಿಯನ್ನ ಹಂಚೋದು, ಪ್ರೀತಿ ಎಂಬುದು ನಿಷ್ಕಲ್ಮಶವಾದಂತ ಒಂದು ಕೊಡುಗೆ. ಒಬ್ಬ ತನ್ನ ಭಾವ, ಅಮ್ಮ, ಅಪ್ಪ, ಮಾವ ಎಲ್ಲರನ್ನ ಕ್ಯಾನ್ಸರ್ ಇಂದ ಕಳ್ಕೊಂಡಿರ್ತಾನೆ. ಅವನಿಗೆ ಒಮ್ಮೆ ಅನ್ಸತ್ತೆ, ಕ್ಯಾನ್ಸರ್ ರೋಗಿಗಳಿಗೆ ನಾನು ಯಾಕೆ ಶುಶ್ರೂಷೆಯನ್ನ ಮಾಡಬಾರ್ದು. ಅವರು MBBS ಏನನ್ನ ಕಲ್ತಿಲ್ಲ, ಆದ್ರೆ ಅವನು ಒಂದು ಆಸ್ಪತ್ರೆಯಲ್ಲಿ ಹೋಗಿ ಕ್ಯಾನ್ಸರ್ ರೋಗಿಗಳಿಗೆ ಸಂತೋಷದಿಂದ ಮಾತನಾಡಿಸ್ತಾ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ರು ಆ ಒಬ್ಬ ಯುವಕ. ಅಲ್ಲಿದ್ದ ಕ್ಯಾನ್ಸರ್ ರೋಗಿಗಳು ಇಂದೋ ನಾಳೆ ಸತ್ತು ಹೋಗ್ತೀವಿ ಅಂತ ತಿಳಿದಿದ್ರು ಕೂಡ ಆ ಒಬ್ಬ ಯುವಕರನ್ನ ಅಯ್ಯ ಅಂತ ಒಬ್ರು ಕರೀತಾರೆ, ಅಪ್ಪ ಅಂತ ಒಬ್ರು ಕರೀತಾರೆ,
ಮಗ ನನಗಂತ ಯಾರು ಇಲ್ಲ, ನೀನಾರು ಬಂದೆಲ್ಲ ಅಂತ ಹೇಳ್ತಾರೆ, ಆತ್ಮ ಬಂಧು ಅಂತಾರೆ, ಸ್ನೇಹಿತ ಅಂತಾರೆ. ಇಷ್ಟೆಲ್ಲ ಪ್ರೀತಿಯನ್ನ ಗಳಿಸ್ಬೇಕು ಅಂತ ಹೇಳಿದ್ರೆ ನಿಷ್ಕಲ್ಮಶವಾದಂತ ಹೃದಯ ಇರಬೇಕು. ಯಾವಾಗ ಸ್ವಾರ್ಥ ಎಂಬ ಮಲಿನ ನಮ್ಮ ಹೃದಯದಲ್ಲಿ ಕಸದ ಬುಟ್ಟಿಯಾಗುತ್ತೋ ನಮ್ಮ ಹೃದಯ ಕೂಡ ಕಸದ ಬುಟ್ಟಿಯಾಗುತ್ತೆ. ಹೇಗೆ 2 ದಿನಕ್ಕೊಮ್ಮೆ ಕಸದ ವಾಹನ ಬಂದಾಗ ಕಸದ ಬುಟ್ಟಿಯಲ್ಲಿದ್ದಂತ ಕಸವನ್ನ ನಾವು ಹಾಕ್ತೇವೋ, ಆ ಕಸದ ಬುಟ್ಟಿಯನ್ನ ಸ್ವಚ್ಛಗೊಳಿಸ್ತೇವೋ, ಹಾಗೆ ನಮ್ಮ ಹೃದಯದಲ್ಲಿರುವಂತಹ ಕಸ ಅಂತ ಹೇಳಿದ್ರೆ ಸ್ವಾರ್ಥ, ದ್ವೇಷ, ಇಂತಹ ಅನೇಕ ಕಸಗಳನ್ನ ಅನೇಕ ತಿಂಗಳಿಗೊಮ್ಮೆ ಆದ್ರೂ ನಾವು ತೆಗೆದು ಹಾಕಬೇಕು. ಅದಕ್ಕೆ ದೇವರ ಧ್ಯಾನ ಮಾಡಬೇಕು. ದೇವರು ಅಂತ ಹೇಳಿದ್ರೆ ಎಲ್ಲವನ್ನ ನೀಡುವವನು, ಸುಖವನ್ನ ಕೊಡ್ತಾನೆ, ದುಃಖವನ್ನ ಕೊಡ್ತಾನೆ, ಅವನೇ ಆತ್ಮಬಂಧು. ಹೀಗೆ ನಮ್ಮ ಜೀವನದಲ್ಲಿ 4 ಅಂಶಗಳನ್ನ ನಾವು ಮರಿಬಾರ್ದು. ಅದೇ ಮೊದಲನೇ ಹೇಳಿದ್ನಲ್ಲ, ಅದೇ ಕೀರ್ತಿ, ಧರ್ಮ, ಹಾಗೆ ಹುತ ಅಂದ್ರೆ ಯಜ್ಞ ಮಾಡೋದು, ಹಾಗೆ ದಾನ ಮಾಡೋದು. ಈ 4. ಧರ್ಮೋ ರಕ್ಷತಿ ರಕ್ಷಿತ ಅಂತಾರೆ. ಇದಕ್ಕೆ ಉದಾಹರಣೆ ಯುಧಿಷ್ಠಿರ. ಅವನು ಕೊನೆಗೆ ಕೃಷ್ಣನು ಮರಣವನ್ನಪ್ತಾನೆ. ಕೊನೆಗೆ ಪಂಚಪಾಂಡವರು ಹಾಗೆ ದ್ರೌಪದಿ ಸ್ವರ್ಗಾರೋಹಣಕ್ಕಾಗಿ ಹಿಮಾಲಯ ಬೆಟ್ಟವನ್ನ ಹತ್ತುತ್ತಾ ಇರ್ತಾರೆ. ಹತ್ತುತ್ತಾ ಇರ್ಬೇಕಾದ್ರೆ ಮೊದಲು ದ್ರೌಪದಿ ಇಹಲೋಕವನ್ನ ತ್ಯಾಗ ಮಾಡ್ತಾರೆ. ಆಗ ಭೀಮ ಕೇಳ್ತಾನೆ, ಅಣ್ಣ ದ್ರೌಪದಿ ಯಾಕೆ ಮೊದಲು ಮರಣವನ್ನ ಅಪ್ಪಿದ್ಲು ಅಂತ. ಅದಕ್ಕೆ ಯುಧಿಷ್ಠಿರ ಹೇಳ್ತಾರೆ, ಇಲ್ಲ, ಅವಳು ಪಂಚಪಾಂಡವರಲ್ಲಿ ಕೂಡ ಅರ್ಜುನನ ಹತ್ತಿರ ಅಧಿಕವಾಗಿ ಪ್ರೇಮವನ್ನ ಉಳ್ಳವನಾಗಿದ್ದ. ಅದಕ್ಕೆ ಅವಳು ಪ್ರಥಮವಾಗಿ ಮರಣವನ್ನ ಅಪ್ಪಿದ್ಳು. ಇನ್ನೂ ಸ್ವಲ್ಪ ಹೊತ್ತು ಹೋದ್ರು, ನಕುಲ ಸತ್ ಹೋದ. ಆಗ್ಲೂ ಭೀಮ ಅದೇ ಪ್ರಶ್ನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಇಡೀ ಜಗತ್ತಿನಲ್ಲಿ ನಾನೇ ಸುಂದರ ಅಂತ ಅಹಂಕಾರವನ್ನ ಪಡ್ತಾ ಇದ್ದ, ಅದಕ್ಕೆ ಈಗ ಸತ್ತೋದು. ನಂತರ ಸಹದೇವನಿಗೆ ಯುಧಿಷ್ಠಿರ ಹೇಳ್ತಾನೆ, ಇವನು ಅಶ್ವಿನಿ ದೇವತೆಯ ಪುತ್ರ ಅಂತ ಎಲ್ಲರಿಗೂ ಗೊತ್ತಿತ್ತು. ವೈದ್ಯನಾಗಿದ್ದೇನೆ, ಎಲ್ಲರ ರೋಗಗಳನ್ನ ಪರಿಹರಿಸ್ತೇನೆ ಎಂಬ ಗರ್ವವಿತ್ತು. ಅದಕ್ಕೆ ಇವನು ಮರಣವನ್ನಪ್ಪಿದ. ನಂತರ ಅರ್ಜುನ, ಇವನಿಗೆ ಇಡೀ ಜಗತ್ತಿನಲ್ಲಿ ನಾನೇ ಶ್ರೇಷ್ಠ ಬಿಲ್ಲುಗಾರ ಎಂಬ ಅಹಂಕಾರವಿತ್ತು. ಅದಕ್ಕೆ ಮರಣವನ್ನಪ್ಪಿದ. ನಂತರ ಭೀಮ ಕೇಳ್ತಾನೆ, ಅಣ್ಣ ನಂತರ ನಾನೇ ಮರಣವನ್ನಪ್ತೇನೆ, ನಾನೇ ಯಾಕೆ ಮರಣವನ್ನಪ್ತೇನೆ ಅಂತ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ನೀನು ಯಾರಿಗೂ ಬಿಡದಂತೆ ಊಟವನ್ನ ಮಾಡ್ತಾ ಇದ್ದೆ, ಸ್ವಾರ್ಥವನ್ನ ನೋಡ್ತಾ ಇದ್ದೆ, ಅದಕ್ಕೆ ಮರಣವನ್ನ ಅಪ್ತೀಯ ಅಂತ ಹೇಳ್ತಾನೆ. ಭೀಮನು ಕೂಡ ಮರಣವನ್ನ ಅಪ್ತಾನೆ. ಇನ್ನು ಉಳಿದವನು ಒಬ್ಬನು ಯುಧಿಷ್ಠಿರ ಸ್ವರ್ಗಾರೋಹಣ ಮಾಡ್ತಾ ಇರ್ತಾನೆ. ದೇವರು ಬರ್ತಾರೆ, ಯಮ ಬರ್ತಾನೆ. ಯಮ ಬಂದು ಕೇಳ್ತಾನೆ, ಬಾರಪ್ಪ ನಿನ್ನನ್ನ ನಾನು ಸ್ವರ್ಗಾರೋಹಣವನ್ನ ಮಾಡಿಸ್ತೇನೆ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೋದು ಅಂತ. ಆದ್ರೆ ಯುಧಿಷ್ಠಿರ ಹೇಳ್ತಾನೆ, ಇಲ್ಲ ತಂದೆ, ನನ್ನ ಜೊತೆ ಈ ಒಂದು ನಾಯಿ ಹಿಮಾಲಯದ ಆರಂಭದಿಂದಲೂ ಇದೆ. ನಾನು ಈ ಒಂದು ನಾಯಿಯನ್ನು ಬಿಟ್ಟು ಬರಲಾರೆ. ಈ ಒಂದು ನಾಯಿ ಸ್ವರ್ಗಕ್ಕೆ ಬರುವುದಾದರೆ ನಾನು ಕೂಡ ಬರ್ತೇನೆ. ಯಮ ಒಪ್ಕೊಳ್ಳೋದಿಲ್ಲ, ಇಲ್ಲ ಇಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಯುಧಿಷ್ಠಿರ ನಾನು ಕೂಡ ಬರೋದಿಲ್ಲ ಅಂತಾನೆ. ಇದೇ ಧರ್ಮ, ಎಲ್ಲಿ ಹೋದ್ರೂ ಕೂಡ ಧರ್ಮವನ್ನ ಬಿಡಬಾರ್ದು. ಯಾಕಂತ ಹೇಳಿದ್ರೆ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಉಕ್ತಿ ನಮ್ಗೆ ಗೊತ್ತೇ ಇದೆ. ಅದಕ್ಕೋಸ್ಕರ ಜೀವನ ಎಂಬ 3 ದಿವಸವನ್ನ ಯಾವುದೇ ದ್ವೇಷ, ಅಸೂಹೆ, ಹಾಗೆ ಮತ್ಸರ ಇದೆಲ್ಲವನ್ನ ತ್ಯಾಗ ಮಾಡಿ ದೇವರ ಮಕ್ಕಳಾದಂತಹ ನಾವು ಎಲ್ಲರಲ್ಲೂ ದೇವರನ್ನ ಕಾಣ್ತಾ ಸ್ಥಿರವಾದಂತಹ ಧರ್ಮ, ಕೀರ್ತಿ, ಯಜ್ಞ ಮಾಡೋದು, ದಾನ ಮಾಡುವುದನ್ನ ಅಳವಡಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ಮುಂದೆ ಸಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.